ವಿರೋಧ ಪಕ್ಷಗಳ ನಾಯಕರೆಲ್ಲರ ಒಬ್ಬೊಬ್ಬರಾಗಿ ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಇದು ಗಣೇಶನ ಶಾಪ ಅಂತ ಅಶೋಕ್ ವ್ಯಾಖ್ಯಾನ. ರಾಮಕೃಷ್ಣ ಹೆಗಡೆ ಅವರ ಶಿಷ್ಯ ಅಂತಾರೆ, ನೈತಿಕತೆ ಇದ್ದರೆ ಮೊದಲು ರಾಜೀನಾಮೆ ಕೊಡಲಿ. ರಾಮಕೃಷ್ಣ ಹೆಗಡೆ ಅವರು ಕೊಟ್ಟಿದ್ರಲ್ಲ ಆರೋಪ ಬಂದ ತಕ್ಷಣ, ರಾಜೀನಾಮೆ ಕೊಡದೇ ಇದ್ದರೆ ಹೋರಾಟ ಮಾಡ್ತೀವಿ ಅಂತ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೆ ಇದು ಗಣೇಶನ ಶಾಪ. ಯಾಕೆಂತಂದರೆ ಗಣೇಶನ ವಿಚಾರದಲ್ಲಿ ಏನೇನು ನಡೀತು ಅಂತ ನಾಗಮಂಗಲ ಮತ್ತು ಬೆಂಗಳೂರು ಟೌನ್ ಹಾಲ್ ಮುಂದೆ ಇವೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಇದು ಗಣೇಶನ ಶಾಪ ಅಂತ ಅಶೋಕ್ ಅವರು ಹೇಳಿಕೆ. ಅಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಸರ್ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಇವತ್ತು CM ವಿರುದ್ಧ ತೀರ್ಪು ಬಂದಿದೆ ಸರ್, ನಿರೀಕ್ಷೆ ಮಾಡಿದ್ರಿ ಅನ್ಸುತ್ತೆ? ನಾನು ಮೊದಲನೇದಾಗಿ ನ್ಯಾಯಾಲಯದ ತೀರ್ಪೇನಿದೆ ಅದು ಸ್ವಾಗತ ಮಾಡ್ತೀನಿ. ನಾವೆಲ್ಲ ಹೇಳ್ತಾ ಇದ್ರಿ ಕಾಂಗ್ರೆಸ್ ಭ್ರಷ್ಟಾಚಾರಿಗಳು, ಬಂದಂಥ 15 ತಿಂಗಳಲ್ಲೇ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕವನ್ನು. ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ಲೂಟಿ ಹೊಡೆದು ಒಬ್ಬ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು. ಈಗ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮೂರಾ ಹಗರಣದಲ್ಲಿ ಸೈಟನ್ನು ತೆಗೆದುಕೊಂಡು ಅವರು ಕೂಡ ರಾಜೀನಾಮೆ ಕೊಡಬೇಕು, ಆ ಪರಿಸ್ಥಿತಿ ಬಂದಿದೆ. ಅಂದರೆ ಇವತ್ತು ರಾಜಭವನದ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿದ್ರು, ಮತ್ತು ರಾಜಭವನದ ಮುತ್ತಿಗೆ ಮಾಡಿದ್ರು, ಗವರ್ನರ್ಗೆ ಇಲ್ಲ ಸಲ್ಲದ ಮಾತುಗಳಲ್ಲಿ ಅವಹೇಳನ ಮಾಡಿದ್ರು. ಈ ಕೋರ್ಟ್ ಆದೇಶ ಬಂದ ಮೇಲೆ ಅವರು ಕಾಂಗ್ರೆಸ್ ಅವ್ರಿಗೆ ಏನು ಗೌರವ ಇದೆಯಾ? ಇಷ್ಟೆಲ್ಲ ಮಾತಾಡಿದವರು ರಾಜ್ಯದ ಜನಗಳ ಮುಂದೆ ಅವರು ಕ್ಷಮಾಪಣೆ ಕೇಳಬೇಕು ಅಂತ ಅನಿಸುತ್ತೆ. ಈ ತೀರ್ಪಿಂದ ಇಡೀ ರಾಜಕಾರಣದ ಒಂದು ರಾಜಕೀಯನೇ ಬದಲಾವಣೆಗಳನ್ನು ಆಗ್ತಾಯಿದೆ. ಸೊ BJP ಇದನ್ನೆಲ್ಲ ಕಾದು ನೋಡ್ತಾ ಇದೆ. ನಾವು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಸರ್, ಈಗ ತಾವು ಹೋರಾಟವನ್ನ ಮಾಡಿದ್ರಿ, ಹೋರಾಟಕ್ಕೆ ಇದು ಮೊದಲ ಜಯ ಅಂತ ಹೇಳ್ತೀರಾ? ಎರಡನೇ ಜಯ ಇದು. ಫಸ್ಟು ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಆಯಿತು, ಇದರಲ್ಲಿ ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆ ಆಗುತ್ತೆ. ಅಂದರೆ ಮುಖ್ಯಮಂತ್ರಿ ಅಂದ ತಕ್ಷಣ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ನಮ್ಮ BJPಗೆ ಮತ್ತು NDAಗೆ ಸಿಕ್ಕಂಥ ಜಯ.